ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಚಿಂತೆ ಬೇಡ, ಇಲ್ಲಿ ಯಾವ ಹಾವು ಇಲ್ಲ. ನೀನು ಕ್ಷೇಮವಾಗಿದ್ಯಾ? ಆದ್ರೆ ನಾನು ಪ್ರಪಾತಕ್ಕೆ ಬಿದ್ದೆ, ಅಲ್ಲಿ ನನಗೆ ಹಾವು ಕಚ್ಚಿತು. ಇದು ನಿಧಿ ಕೂಪ. ಇಲ್ಲಿರೋ ಸರ್ಪಗಳು ತಾಯಿ ವಜ್ರೇಶ್ವರಿ ಆಭರಣಗಳನ್ನ ಕಾಯುತ್ತೆ. ನೀನೆಲ್ಲೋ ದಾರಿ ತಪ್ಪಂದು ಇಲ್ಲಿ ಬಿದ್ದಿರ್ಬೇಕು. ನಿನಗೆ ಯಾವ ಹಾವು ಕಚ್ಚಿಲ್ಲ. ಭಯಕ್ಕೆ ನಿನ್ಗೆ ಹಾಗೆ ಅನ್ಸಿರ್ಬೋದೇನೋ. ಆದ್ರೆ ನಾನು ಅಲ್ಲಿಗೆ ಬಿದ್ದಿದ್ನಲ್ಲ, ಅದು ನನ್ನ ಗಂಡನ ಆಯಸ್ಸು ಗಟ್ಟಿಯಾಗಿರ್ಲಿ ಅಂತ ಶಿವನ ಆರಾಧನೆಗೆ ಬಂದಿದ್ದೆ. ಆವಾಗ ಒಂದು ದುಷ್ಟ ಶಕ್ತಿ ನನ್ನ ಅಟ್ಟಿಸ್ಕೊಂಡು ಬಂತು. ಕಾಲ್ ಜಾರಿ ಇಲ್ಲಿಗೆ ಬಿದ್ದೆ. ಇದು ನಿಧಿ ಕೂಪ ಅಲ್ವಾ? ಆಭರಣಗಳನ್ನ ಅಪಹರಿಸಕ್ಕೆ ಯಾವುದೋ ದುಷ್ಟಶಕ್ತಿ ಬಂದಿರುತ್ತೆ. ಅದು ನಿನಗೆ ತೊಂದರೆ ಕೊಟ್ಟಿರ್ಬೋದೋ ಏನೋ. ಅಲ್ಲ, ಆದರೆ ನಾನು ಕೆಳಗೆ ಬೀಳ್ತಿದ್ದೆ. ನಾನು ಹೇಗೆ ಮೇಲ್ ಬಂದೆ? ಅದು ಅದು ನಾನೇ ಹಗ್ಗ ಹಾಕ್ತೆ, ನೀನು ಅದನ್ನು ಹಿಡ್ಕೊಂಡು ಮೇಲ್ ಬಂದೆ ಅಷ್ಟೆ. ನಿನಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನಿಮಗೇನು ಹಾವು ತೊಂದರೆ ಕೊಡ್ಲಿಲ್ವಾ? ನಾಗಗಳಿಗೆ ನಾವು ತೊಂದರೆ ಕೊಟ್ಟರೆ ಮಾತ್ರ ಅವು ನಮಗೆ ತೊಂದರೆ ಕೊಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಅವು ನಮಗೇನು ಮಾಡೋದಿಲ್ಲ. ನನಗೇನೂ ಆಗಿಲ್ಲ. ಅಲ್ಲ, ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ನೀನು ಯಾರು? ನನ್ನ ಹೆಸರು ಶಿವಾನಿ. ನನ್ನ ನಿನ್ನ ಸ್ನೇಹಿತೆ ಅನ್ಕೋ. ನನ್ನ ಹೆಸರು ನೈನಿ ಅಂತ. ನನ್ನ ಕೂಡ ನಿನ್ನ ಗೆಳತಿ ಅಂತ ಅನ್ಕೋ. ನನ್ನ ಪ್ರಾಣ ಉಳಿಸಿದ ಗೆಳತಿ ನೀನು. ಆ ಋಣ ಯಾವಾಗಲೂ ನನ್ನ ಮೇಲಿದೆ. ನೀನು ಎಂಥ ಪರಿಸ್ಥಿತಿಯಲ್ಲಿದ್ದರೂ, ನೀನು ಏನೇ ತೊಂದರೆಯಲ್ಲಿದ್ದರೂ ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಿ. ಎಲ್ಲ ದೈವ ಲಿಖಿತ. ನೀನೇನಿರಲಿ? ನಾನು ಶಿವನ ಆರಾಧನೆಗಂತ ಬಂದಿದ್ದೆ. ನೀನು ಕೂಡ ಪೂಜೆಗೆ ಬಂದಿರುತ್ತಾನೆ? ಹೌದು. ಬಾ, ಪೂಜೆಗೆ ಹೋಗೋಣ. ನಾನು ಹೀಗೆ ಆರಾಧನೆಗೆ ಹೋಗ್ತಾ ಇದ್ದೆ. ಆಗ ಏನೋ ಜೋರ್ ಸದ್ದು ಕೇಳಿಸ್ತು. ಏನು ಅಂತ ಗೊತ್ತಾಗ್ಲಿಲ್ಲ. ಎಲ್ಲ ಕಡೆ ಹುಡುಕ್ತೆ. ಆಮೇಲೆ ಚಪ್ಪಲಿ ಬಿದ್ದಿರೋದು ನೋಡಿ ಯಾರೋ ಅಪಾಯದಲ್ಲಿದ್ದಾರೆ ಅಂತ ಗೊತ್ತಾಯ್ತು. ನೋಡಿದ್ರೆ ನೀನು ಪಾತಾಳಕ್ಕೆ ಬೀಳ್ತಿದ್ದೆ. ಸರಿ, ಬಾ ಹೋಗೋಣ. ಇಷ್ಟು ದೂರ ಬಂದು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ರು. ಇವಳು ದೇವಸ್ಥಾನಕ್ಕೆ ಹೋಗೋದಕ್ಕೆ ತಪ್ಪಲಿಲ್ಲ. ಇಷ್ಟೊತ್ತಾಯ್ತು, ಎಲ್ಲಿ ಹೋಗಿದ್ದಾಳೆ? ಯಾಕೆ ಬಂದಿಲ್ಲ? ನೈನಿ, ಎಲ್ಲೋಗಿದ್ದೆ ಎಷ್ಟೊತ್ತರೆಗೂ? ನೀನು ಬರೋದು 1 ನಿಮಿಷ ತಡ ಆದರೂ ನಂಗೆ ಇಷ್ಟು ಗಾಬರಿ ಆಗತ್ತೆ ಗೊತ್ತಾ? ನೈನಿ, ಯಾವುದೋ ಒಂದು ಕೆಲಸದ ಮೇಲೆ ಊರಿಗೆ ಬಂದ್ವಿ, ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಫಾರ್ಮ್ ಹೌಸಿಗೆ ಬಂದ್ವಿ. ನೀನು ನೋಡಿದ್ರೆ ಅದ್ಯಾವುದೋ ದೇವಸ್ಥಾನಕ್ಕೆ ಹೋಗಿ ಇಷ್ಟು ಲೇಟಾಗಿ ಬರ್ತಿದ್ಯಾ? ಓ ಮೈ ಗುಡ್ನೆಸ್, ಮುಗಿತಾ ನೀನು ಟೆಂಪಲ್ ರನ್ನು? ನೈನಿ, ನಾನೀಗ ಕೇಳಿದೆ ಅಂತ ನಿಂಗೆ ಬೇಜಾರಾಯ್ತಾ? ಸರಿ, ಹೋಗ್ಲಿ ಬಿಡು. ಪ್ರಸಾದ ಎಲ್ಲಿ?
ನೈನಿ, ಹೇ, ಯಾಕೆ ಅಳ್ತಿದೀಯಾ? ಪ್ರಸಾದ ಕೇಳಿದಕ್ಕೆ ಅಳದ್ ಸರಿನಾ? ಪ್ಲೀಸ್ ನೈನಿ, ಅಳ್ಬೇಡ. ನೋಡು, ನಿಂಗೆ ನನ್ನ ಮೇಲೆ ಕೋಪ ಇದ್ರೆ ಅಥವಾ ನಾನು ಹಿಂಗೆ ಬೇಜಾರು ಮಾಡಿದ್ರೆ ಒಂದು ಎಡಿಟ್ ಪಟ ನೋಡ್ಬಿಡು, ಆಯ್ತಾ? ನೈನಿ, ನಾನು ಹೇಳಿದ್ನಲ್ಲ, ಬೇಜಾರಿದ್ರೆ ಒಂದು ಎಡಿಟ್ ಹೊಡೆದ್ಬಿಡು. ಆದರೆ ಕಣ್ಣೀರು ಮಾತ್ರ ಹಾಕ್ಬೇಡ. ನೀನು ಕಣ್ಣೀರು ಹಾಕಿದ್ರೆ ನಂಗೆ ತುಂಬ ಹಿಂಸೆ ಆಗುತ್ತೆ. ನೈನಿ, ಅರೇ ನೈನಿ, ಅಳ್ಬೇಡ. ದೇವಸ್ಥಾನಕ್ಕೆ ಹೋಗಿ ಬಂದು ಯಾರಾದರೂ ಅಳ್ತಾರ? ಹಾಂ, ದೇವಸ್ಥಾನಕ್ಕೆ ಬಂದವರು ನಗು ಪ್ರಸಾದ ಕೊಡ್ತಾರೆ, ಯಾರೂ ಅಳು ಪ್ರಸಾದ ಕೊಡಲ್ಲ, ಗೊತ್ತಾಯ್ತಾ? ನೈನಿ, ಯಾಕೆ ಕಣ್ಣೀರು? ಯಜಮಾನ್ರೆ, ದೇವಸ್ಥಾನಕ್ಕೆ ಹೋಗ್ತಿದ್ದಾಗ ಯಾರೋ ಒಂದು ರಾಕ್ಷಸ ತರದಿರೋ ವ್ಯಕ್ತಿ ನನಗೆ ತುಂಬಾ ತೊಂದರೆ ಕೊಟ್ಟ. ಆಮೇಲೆ ನಾನು ಭಯದಿಂದ ಹಿಂದೆ ಸರಿತಾ ಪ್ರಪಾತಕ್ಕೆ ಬಿದ್ಬಿಟ್ಟೆ. ಆಮೇಲೆ ಒಂದ್ ಮರದ ಬಳ್ಳಿನ ಹಿಡ್ಕೊಂಡು ನೇತಾಡ್ತಾ ಇದ್ದೆ. ನನ್ನ ಕಾಪಾಡ್ಲಿಕ್ಕೆ ಯಾರೂ ಇರ್ಲಿಲ್ಲ. ಆಮೇಲೆ ಕೆಳಗಡೆ ನೋಡಿದ್ರೆ ಆ ಪ್ರಪಾತ ತುಂಬಾ ಹಾವುಗಳು. ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಯಜಮಾನ್ರೆ. ಆಮೇಲೆ ಯಾವುದೋ ಒಂದು ಹಾವು ಕಚ್ಚಿದಾಗಾಯ್ತು, ನನ್ ಪ್ರಜ್ಞೆ ಹೋಯ್ತು. ಆಮೇಲೆ ಶಿವಾನಿ ಬಂದು ನನ್ನನ್ನು ಕಾಪಾಡಿದ್ಲು. ನೈನಿ, ಯಾರದು ಶಿವಾನಿ? ನನ್ನನ್ನು ಕಾಪಾಡಿರೋ ನನ್ನ ಹೊಸ ಸ್ನೇಹಿತೆ. ಜಾಸ್ತಿ ಸ್ನೇಹ ಎಲ್ಲ ಬೇಡ. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ಸ್ನೇಹಿತ ಕಡೆ ಜಾಸ್ತಿ ಗಮನ ಕೊಟ್ಟರೆ ನಮ್ಮ ಪ್ರೀತಿ ಮರ್ತು ಹೋಗುತ್ತೆ. ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಚಾನ್ಸ್ ಕೊಡಲ್ಲ. ಸರಿ, ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.